ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡು ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಮೀನ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ನಾವು ಮೀನ ರಾಶಿಯಲ್ಲಿ ಜನಿಸಿದಂತವರ ಫಲಗಳನ್ನ ನೋಡೋದಾದ್ರೆ, ಮೇನ್ ಆಗಿ ರಾಶಿಯಲ್ಲಿರುವಂತಹ ಶನಿಗ್ರಹ ಸಾಡೆ ಸಾತಿ ಬಗ್ಗೆ ನಾವು ಮಾತಾಡ್ಬೇಕು. ಸಾಡೆ ಸಾತಿಯ ಪರಿಣಾಮ ಖಂಡಿತವಾಗ್ಲೂ ಆಗತ್ತೆ. ಬಟ್ ಎಲ್ಲರಿಗೂ ಕೂಡ ನೆಗೆಟಿವ್ ಆಗಿ ಏನೂ ಆಗೋದಿಲ್ಲ. ಕೆಲವು ಲಗ್ನಗಳಿಗೆ ಮಾತ್ರ ಅಂತ ಹೇಳ್ತಾರೆ. ಹಾಗೇನೆ ಜೊತೆಯಲ್ಲಿ ಅಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಎಲ್ಲದನ್ನು ಗಮನಿಸಿದಾಗ ಶನಿಗ್ರಹದಿಂದ ನಿಮಗೆ ನೆಗೆಟಿವ್ ಆಗಿದೆ ಅಂತ ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ಸಹ ಹನುಮಾನ್ ಚಾಲೀಸ್ಗಿಂತ ಉಪಯುಕ್ತವಾಗಿರುವಂತದ್ದು, ಎಫೆಕ್ಟಿವ್ ಆಗಿರುವಂತಹ ಪರಿಹಾರ ಇನ್ನೊಂದಿಲ್ಲ. ಹನುಮಾನ್ ಚಾಲೀಸವನ್ನು ರೆಗ್ಯುಲರ್ ಆಗಿ 3 ರಿಂದ 4 ಸಲ ಹೇಳಿ ಶನಿಗ್ರಹಕ್ಕೆ ಸಂಬಂಧಪಟ್ಟಂತ ವಯಸ್ಸಾದವರಿಗೆ ಅನುಕೂಲ ಆಗುವಂತೆ ಮಾಡೋದು, ವಯಸ್ಸಾದವರಿಗೆ ಮೆಡಿಸಿನ್ ಕೊಡುವಂಥದ್ದು, ಕಂಬಳಿ ಕೊಡುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಪ್ರಾಯಶ್ಚಿತ ಕರ್ಮವಾಗದೆ ಶನಿಗ್ರಹ ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ. ಮತ್ತೆ ವಿವಾಹ ವಿಳಂಬ ಕೂಡ ಆಗುತ್ತೆ. ವಿವಾಹಕ್ಕೆ ತುಂಬಾ ಚೆನ್ನಾಗಿರೋ ಸಂಬಂಧಗಳು ಬಂದು ಅದು ಮಿಸ್ ಆಗುವಂಥದ್ದು, ವಿವಾಹದಕ್ಕೆ ತುಂಬಾ ಇಷ್ಟ ಆಗದಿರೋ ಸಂಬಂಧಗಳು ಬರುವಂಥದ್ದು, ನೆಗೆಟಿವ್ ಸಂಬಂಧ ಬರುವಂಥದ್ದು, ಡಿಲೇ ಆಗುವಂಥದ್ದು ಇವೆಲ್ಲ ಆಗುತ್ತೆ. ಸ್ವಯಂವರ ಪಾರ್ವತಿ ಮಂತ್ರವನ್ನ ಪ್ರತಿನಿತ್ಯ ಹೇಳಬೇಕು. ಚತುರ್ಥ ಭಾವದಲ್ಲಿರುವಂತಹ ಸೂರ್ಯಗ್ರಹ ಷಷ್ಠ್ಯಾಧಿಪತಿ. ನಿಮಗೆ ಗೌರ್ಮೆಂಟ್ ಇಂದ ಕಿರಿಕಿರಿ ಅಂದ್ರೆ ಪ್ರಾಪರ್ಟಿ ಮೇಲೆ ಏನಾದ್ರು ಇಂಜೆಕ್ಷನ್ ಕೇಸು, ಸ್ಟೇ ಆರ್ಡರ್ ತಗೊಂಡು ಬರುವಂತದ್ದು, ನಿಮ್ಮ ಕನ್ಸ್ಟ್ರಕ್ಷನ್ ಗೆ ಅಡೆತಡೆ ಮಾಡುವಂತದ್ದು, ನೀವು ಕಟ್ಟಿಸ್ತಿರೋ ಜಾಗದ ಮೇಲೆ ಏನಾದ್ರು ಒಂದು ತಗೊಂಡ್ಬರುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಈ ಒಂದು ಮೀನ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಪ್ರಾಪರ್ಟಿ ವಿಚಾರದಲ್ಲಿ ಅದೊಂದೇ ಅಂತಲ್ಲ, ಪಿತ್ರಾರ್ಜಿತ ಸೊತ್ತಾಗಿರ್ಬೋದು, ತಗೊಂಡಿರೋ ಸೊತ್ತಾಗಿರ್ಬೋದು, ನಿಮಗೆ ಅನ್ಯಾಯವಾಗಿ ಅನವಶ್ಯಕವಾಗಿ ತೊಂದರೆಗಳಾಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಆದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ತುಂಬಾ ಒಳ್ಳೆ ಸ್ಕೋರ್ ಮಾಡ್ತಾರೆ. ಈ ರಾಶಿಯಲ್ಲಿ ಹುಟ್ಟಿದಂತವ್ರು ಎಂಟ್ರೆನ್ಸ್ ಎಕ್ಸಾಮ್, ಇನ್ನೊಂದು ಎಕ್ಸಾಮ್ ಆಗಿರ್ಬೋದು, ಸಕ್ಸಸ್ಫುಲ್ ಆಗ್ತಾರೆ. ಪಂಚಮದಲ್ಲಿ ಗುರುಗ್ರಹ ಇರೋದ್ರಿಂದ ನಿಮ್ಮ ಮಕ್ಕಳ ವೈವಾಹಿಕ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ. ನಿಮ್ಮ ಮಕ್ಕಳು ಯಾರಾದ್ರೂ ಮದುವೆ ಆಗಿ ಅವರ ವೈವಾಹಿಕ ಜೀವನದಲ್ಲಿ ತೊಂದರೆ ಸಮಸ್ಯೆಗಳು ಅನುಭವಿಸ್ತಾ ಇದ್ರೆ ಅನ್ಕೊಳ್ಳಿ, ಸರಿಯಾಗತ್ತೆ. ಪಂಚಮದಲ್ಲಿ ಗುರುಗ್ರಹ ಯೂಶುವಲ್ ಆಗಿ ಸಂತಾನವನ್ನ ಕರುಣಿಸ್ತಾನೆ. ಸಂತಾನ ಯೋಗಗಳಿರುತ್ತೆ. ಸಂತಾನ ಇಲ್ಲದಲ್ಲಿ ಸಮಸ್ಯೆ ನೋವು ಅನುಭವಿಸ್ತಿರ್ತಾರೆ. IVF ಮಾಡಿಸಿದ ಸರ್ ಇನ್ನೊಂದು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಬಟ್ ಅದು ಸಹ ಅವ್ರಿಗೆ ಅನುಕೂಲ ಆಗಿರಲ್ಲ. ಈ ಟೈಮಲ್ಲಿ ಅನುಕೂಲ ಆಗ್ಬಹುದು. ಬಟ್ ಸಂತಾನದ ಬಗ್ಗೆ ನೋಡ್ಬೇಕು ಅಂದ್ರೆ ಕ್ಷೇತ್ರಸ್ಫುಟ, ಬೀಜಸ್ಫುಟವನ್ನ ಕ್ಯಾಲ್ಕುಲೇಷನ್ ಮಾಡ್ಲೇಬೇಕು. ಅದಿಲ್ಲದಲ್ಲೇ ಸುಮ್ಮನೆ ಮಾತಾಡೋಕ್ ಆಗಲ್ಲ. ಬಟ್ ಜನರಲ್ ಆಗಿ ಹೇಳೋದಾದ್ರೆ ಸಂತಾನದ ಯೋಗ ಈ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಅತಿ ಹೆಚ್ಚಾಗಿದೆ. ಹಾಗೇನೆ ಷಷ್ಠದಲ್ಲಿರುವಂತಹ ಕೇತು ಶುಕ್ರಗಳು ಪ್ರೇಮಿಗಳು ದೂರ ಆಗುವಂಥದ್ದು, ಜಗಳ ಆಡ್ಕೊಳ್ಳುವಂಥದ್ದು, ಬ್ರೇಕಪ್ ಆಗುವಂತಹ ಸಾಧ್ಯತೆಗಳೇ ಇರುತ್ತೆ. ಮನಸ್ಸಿನ ನೆಮ್ಮದಿ ಹಾಳಾಗುವಂಥದ್ದು, ನೋವಾಗುವ ಘಟನೆ. ಚತುರ್ಥದಲ್ಲಿರುವಂತಹ ಸೂರ್ಯನಿಂದ ಕುಟುಂಬದಲ್ಲಿ ಒಡಕು, ಜಗಳಗಳು. ಒಟ್ಟು ಕುಟುಂಬ ಆದ್ರೆ ಅಲ್ಲೂ ಕೂಡ ಜಗಳಗಳು, ಕಿರಿಕಿರಿಗಳಾಗತ್ತೆ. ಮನೆಯಲ್ಲಿ ಅಶಾಂತಿ ವಾತಾವರಣ ಕ್ರಿಯೇಟ್ ಆಗತ್ತೆ. ಇದರಿಂದ ನೀವು ಸ್ವಲ್ಪ ದೂರವಾಗಿರಬೇಕು. ಇಷ್ಟು ವಿಚಾರಗಳು ಮೀನ ರಾಶಿಗೆ ಸಂಬಂಧಿಸಿದ್ದು.